ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಅಗೇನ್ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡುವ ಮೂಲಕ ವಿಶ್ವದ ದೊಡ್ಡನ್ನ ಅಮೆರಿಕಾಗೆ ನೇರವಾದಂತಹ ಸಂದೇಶವನ್ನ ಕೊಡ್ತಾ ಇದೆ. ಬಟ್ ಇದರಿಂದ ನೇರ ಎಫೆಕ್ಟ್ ಆಗ್ತಾ ಇರೋದು ವಿಶ್ವದಲ್ಲಿರುವ ಅನೇಕ ರಾಷ್ಟ್ರಗಳಿಗೆ, ಪ್ರಮುಖವಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಾವ ಎದುರಿಸ್ತಾ ಇದೆ. ಅಗೇನ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಕೊಲ್ಲಿ ವಾರ್. ಹೆಚ್ಚಾಗುತ್ತಲೇ ಇದೆ ಕೊಲ್ಲಿ ವಾರ್. ಇರಾನ್ ವಿರುದ್ಧ ಹೆಚ್ಚಾಗುತ್ತಲೇ ಇದೆ ಅಮೆರಿಕ ಅಟ್ಯಾಕ್. ಅಮೆರಿಕ ದಾಳಿಗೆ ತಿರುಗೇಟು ಕೊಡೋದಕ್ಕೆ ಇರಾನ್ ಮುಂದಾಗಿದೆ. ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿ ನೇರ ಎಚ್ಚರಿಕೆ ಅಮೆರಿಕಕ್ಕೆ. ವಿಶ್ವದ ಪ್ರಮುಖ ಜಲ ಮಾರ್ಗವೆನಿಸಿರುವ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡುವ ಮೂಲಕ ಮತ್ತೊಂದು ರೀತಿಯ ಯುದ್ಧ ಸಾರೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಸಂಪೂರ್ಣವಾಗಿ ಬಂದ್ ಮಾಡಿರುವುದಾಗಿ IRGC ಅಧಿಕೃತವಾಗಿ ಘೋಷಣೆ ಮಾಡಿದೆ. ಜಲಸಂಧಿಯನ್ನ ದಾಟುವ ಸಾಹಸಕ್ಕೆ ಕೈ ಹಾಕಿದ್ರೆ ಅಷ್ಟೇ ನಿಮ್ಮ ಕಥೆ ಅನ್ನುವಂತ ಎಚ್ಚರಿಕೆ. ಅಮೆರಿಕ ಪಡೆಗಳು ನಡೆಸಿರುವ ದಾಳಿಗೆ ಪ್ರತೀಕಾರವಾಗಿ ಬಂದ್ ಮಾಡಲಾಗಿದ್ದು, ಇರಾನ್ ಹಲವು ಭಾಗಗಳ ಮೇಲೆ ದಾಳಿ ನಡೆಸೋದಕ್ಕೆ ಅಮೆರಿಕ ಪಡೆಗಳು ಕೂಡ ಮುಂದಾಗಿದೆ. ಇದಕ್ಕೆ ಪ್ರತಿಯಾಗಿ ಕುವೈತ್, ಬಹ್ರೇನ್, ಜೋರ್ಡಾನ್ ಸೇರಿದಂತೆ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿ ನಡೆಸೋದಕ್ಕೆ ಇರಾನ್ ಮುಂದಾಗಿದ್ದು, ಆ ಮೂಲಕ ದಿಟ್ಟ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇರಾನ್ ದಾಳಿಗೆ ಪ್ರತ್ಯುತ್ತರ ನೀಡೋದಕ್ಕೆ ಅಮೆರಿಕ ಪಡೆಗಳು ಕೂಡ ಸದ್ಯ ಸರ್ವಸನ್ನದ್ಧ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಇರಾನ್ ಮತ್ತು ಅಮೆರಿಕದ ಯುದ್ಧ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ, ಬದಲಾಗಿ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ ಈ ಯುದ್ಧ ಅನ್ನೋದು ಬಹಳ ಸ್ಪಷ್ಟ. ಒಂದ್ ಕಡೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇರಾನ್ ಮುಂದಾದ್ರೆ, ಆ ದಾಳಿಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಅಮೆರಿಕದ ಪಡೆಗಳು ಕೂಡ ಸಜ್ಜಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದ್ರು ಕೂಡ ಟ್ರಂಪ್ ಉದ್ದಟತನ ಮತ್ತೆ ಮುಂದುವರಿಸಿದ್ದಾರೆ. ಹಾರ್ಮುಜ್ ಕ್ಲೋಸ್ ಆಗೇ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಜಲಸಂಧಿ ಬಂದ್ ಅಂತ ಇರಾನ್ ಹೇಳಿದ್ರು ಕೂಡ ಓಪನ್ ಆಗೇ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಉದ್ದಟತನ ಮೆರೆತಿದ್ದಾರೆ. ಕೆಲ ವಾಣಿಜ್ಯ ಹಡಗುಗಳು ಸಂಚಾರ ಮಾಡ್ತಾ ಇದೆಯಂತ ಪ್ರತಿಪಾದನೆ ಆಗ್ತಾ ಇದ್ದು, ನಾವು ಅವರಿಗೆ ಡೆಡ್ ಲೈನ್ ಕೊಡೋದಿಲ್ಲ, ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ, ಡೋಂಟ್ ವರಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅನೇಕ ತಿಂಗಳುಗಳಿಂದ ಹಾರ್ಮುಜ್ ಜಲಸಂಧಿ ತೆರೆದೇ ಇದೆ, ಅದೇ ಮಾರ್ಗದಲ್ಲಿ ನಾವು ತೈಲವನ್ನ ತಂದಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಗೇನ್ ಈ ಯುದ್ಧ ಮುಂದುವರೆದ್ರೂ ಕೂಡ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಾವ ಎದುರಾಗುತ್ತೆ ಅಂದ್ರೂ ಕೂಡ ನಮಗೇನು ತೊಂದರೆ ಇಲ್ಲ, ಹಾರ್ಮುಜ್ ಕ್ಲೋಸ್ ಆಗೇ ಇಲ್ಲ, ಅಲ್ಲಿಂದಲೇ ತೈಲ ತರ್ತಿದ್ದೀವಲ್ಲ ಅನ್ನೋ ರೀತಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಈಗ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತಾ, ಮತ್ತೆ ಅಥವಾ ಪೆಟ್ರೋಲ್ ಡೀಸೆಲ್ ಸಿಗಲ್ವಾ, ಕಮರ್ಷಿಯಲ್ ಸಿಲಿಂಡರ್ ಸಿಗಲ್ವಾ, ಇಂಥ ಆತಂಕಗಳು ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ. ಭಾರತಕ್ಕೆ ಮತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಶಾಕ್ ಆಗೋದು ಪಕ್ಕಾ. ಕಾರಣ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಸದ್ಯದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ತೈಲ ಶಾಕ್ ಎದುರಾಗ್ತಾ ಇದೆ. ತೈಲ ಮಾರುಕಟ್ಟೆಯಲ್ಲಿ ಮತ್ತೆ ಕಚ್ಚಾ ತೈಲ ದರ ಹೆಚ್ಚಳದ ಭೀತಿ ಜನರಿಗೆ ಕಾಡ್ತಾ ಇದೆ. ಜಲಮಾರ್ಗ ಬಂದ್ ಆಗಿರೋದ್ರಿಂದ ಭಾರತಕ್ಕೆ ತೈಲ ಪೂರೈಕೆಯ ಅನುಮಾನ ಹೆಚ್ಚಾಗ್ತಾ ಇದೆ. ಅಭಾವ, ಪೆಟ್ರೋಲ್, ಡೀಸೆಲ್, LPG ಪೂರೈಕೆಯಲ್ಲಿ ಅಡಚಣೆ ಆಗುವ ಸಾಧ್ಯತೆ ಇದೆ. ಅಗೇನ್ ಭಾರತದಲ್ಲಿ ಅಂಥದ್ದೊಂದು ಸಮಸ್ಯೆ ಎದುರಾಗುವ ಸಾಧ್ಯತೆ. ವಿದೇಶಗಳಿಂದ 88% ತೈಲ ಆಲ್ರೆಡಿ ಆಮದು ಮಾಡಿಕೊಳ್ತಾ ಇದೆ ಭಾರತ. ಬಟ್ ಈಗ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರೋದ್ರಿಂದ ಅಗೇನ್ ಬೇರೆ ಬೇರೆ ದಾರಿಗಳ ಹುಡುಕಾಟ ಆಗಬೇಕು. ಬಟ್ ಅಲ್ಲಿಂದ ತೈಲ ಅಥವಾ LPG ತರಿಸ್ತಾರೆ ಅಂತ ಅಂದ್ರೆ ಅಗೇನ್ ಅದು ಭಾರತದ ಆರ್ಥಿಕತೆಯ ಮೇಲೆ ದೊಡ್ಡ ಮಟ್ಟದ ಹೊಡೆತ.
ಆರ್ಥಿಕತೆಗೆ ಪೆಟ್ಟು ಬಿದ್ರೆ ಅದರ ನೇರ ಹೊಣೆ ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಸಮಸ್ಯೆಗಳು ಆಗುವುದು ಪಕ್ಕಾ ಭಾರತದಲ್ಲಿ ಈ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು LPG ವಿಚಾರಕ್ಕೆ ಸಂಬಂಧಪಟ್ಟಂತೆ.